ಹಾಯ್ ಗೈಸ್, ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ನೇಮಕಾತಿ ಒಂದು ಸ್ಟಾರ್ಟ್ ಆಗಿದೆ. ಸೊ ಹೈಯರ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ. ಸೊ ಎಷ್ಟು ಪೋಸ್ಟ್ ಇದೆ ಆ್ಯಂಡ್ ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ಯಾರು ಅಪ್ಲೈ ಮಾಡ್ಬೋದು ಅಂತಾರೆ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಓಕೆ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ, ಎಲ್ಲರಿಗೂ ರೀಚ್ ಆಗುತ್ತೆ. ದಿನಲೂ ನಾನು ವೀಡಿಯೋಸ್ ಮಾಡ್ತೀನಿ, ನಾನು ಲೋಕಲ್ ಜಾಬ್ ವಿಡಿಯೋ ಮಾಡ್ತೀನಿ. ಅದು ಎಲ್ಲರಿಗೂ ಸಿಗುವಂತಹ ಜಾಬ್, ಕ್ವಾಲಿಫಿಕೇಷನ್ ಏನು ಬೇಕಿಂತಿಲ್ಲ ಅದಕ್ಕೆ. ಸೊ ಆದರೂ ಎಲ್ಲರೂ ನೋಡ್ತಾರೆ ಬಟ್ ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಲೈಕ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಜಾಬ್ ನೋಡಿ, ಈಗ ನೀವು ವೆಬ್ಸೈಟ್ ನೋಡಿದ್ರಲ್ವಾ. ಸೊ ಅದು ನೇಮಕಾತಿ ಮಾಡ್ಕೊಳ್ತಾ ಇರುವಂಥ ಸಂಸ್ಥೆ ಯಾವುದಂತೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಸ್ಥೆ ಅಂತ. ಸೊ ವಿದ್ಯಾರ್ಹತೆ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಹುದ್ದೆಗೆ ಅನುಗುಣವಾಗಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿರಬೇಕು. ಮತ್ತು ಅಲ್ಲಿ ಒಂದು ಪೋಸ್ಟ್ ಇದೆ, ಆಫೀಸರ್ ಅಸಿಸ್ಟೆಂಟ್ ಹುದ್ದೆ ಅಂತ ಇದೆ. ಸೊ ಆಮೇಲೆ ನಾನು ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಅಲ್ಲಿ ನೋಡ್ಕೊಳ್ಳಿ, ಆಫೀಸರ್ ಅಸಿಸ್ಟೆಂಟ್ ಪೋಸ್ಟಿಗೆ ಕಂಪ್ಯೂಟರ್ ಜ್ಞಾನದೊಂದಿಗೆ ಪದವಿ. ಸೊ ಡಿಗ್ರಿಯಾಗಿ ಕಂಪ್ಯೂಟರ್ ಜ್ಞಾನ ಇದ್ದರೆ ಅದಕ್ಕೆ ಎಲ್ಲರೂ ಎಲ್ಲರೂ ಎಲಿಜಿಬಲ್ ಅದಕ್ಕೆ. ಓಕೆ, ಅಭ್ಯರ್ಥಿಗಳು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಗೊತ್ತಿರಬೇಕು. ಸೊ ಅದಂತೂ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಆಯ್ಕೆ ಯಾವ ಥರ ಅಂತ ಹೇಳಿದ್ರೆ ನೋಡಿ, ಶಾರ್ಟ್ ಲಿಸ್ಟ್ ಮಾಡ್ತಾರೆ, ರಿಟರ್ನ್ ಟೆಸ್ಟ್ ಮಾಡ್ತಾರೆ ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಬನ್ನಿ ಯಾವ ಥರ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಆಗಲೇ ನೀವು ವೆಬ್ಸೈಟ್ ಮಾಡಿರ್ತಾರೆ. ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಆಮೇಲೆ ಅಪ್ಲೈ ಅಂತ ಹೇಳಿ ಬಟನ್ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಪ್ರತಿಯೊಂದನ್ನು ಕೂಡ ಫಿಲ್ ಮಾಡಬೇಕು. ಬನ್ನಿ ಯಾವ ಥರ ಫಾರ್ಮ ಫಿಲ್ ಮಾಡೋದು ಆ್ಯಂಡ್ ಫಸ್ಟ್ ಯಾವ ಥರ ರಿಜಿಸ್ಟ್ರೇಷನ್ ಆಗೋದು ಅಂತ ತೋರಿಸ್ತೀನಿ. ಓಕೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಸೊ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಥವಾ ಅದನ್ನು ಲಿಂಕನ್ನು ಕಾಪಿ ಮಾಡಿ ಕ್ರೋಮಲ್ಲಿ ಹಾಕಿ, ಕ್ಲಿಕ್ ಆಗಲಿಲ್ಲ ಅಂತಂದರೆ ಓಕೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ. ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೋಡಿ ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟ್ ಅಂತಿದೆಯಲ್ವಾ. ಸೊ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟು ನಿಮ್ಮ ಇಮೇಲ್ ಐ ಡಿ ಮತ್ತು ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಲ್ರೆಡಿ ಇರೋ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಮತ್ತು ಪಾಸ್ವರ್ಡ್ ಮತ್ತು ಹೆಸರು ಹಾಕಬೇಕು ಮತ್ತು ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನೋಡಿದ್ವಲ್ಲ ಆ ಪೇಜಲ್ಲಿ ಇಲ್ಲಿ ಕ್ರಿಯೇಟ್ ಮಾಡಿರ್ತೀವಲ್ಲ ಆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಲಿಂಕ್ ನೀವು ಕಾಪಿ ಮಾಡಿದ ತಕ್ಷಣ, ಲಿಂಕ್ ನೀವು ಓಪನ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಬಾರ್ದು. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟು ನೆಕ್ಸ್ಟ್ ಇಲ್ಲಿ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತೀರಲ್ಲ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡು, ಇದನ್ನು ಇಲ್ಲಿ ಹಾಕಬೇಕು. ಈ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಹಾಕಬೇಕು. ಓಕೆ, ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಟು ಪೋರ್ಟಲ್ ಅಂತ ಕೊಡಬೇಕು. ಆಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನಿಂಗ್ಸ್ ಅಂತ ಉಂಟಲ್ವ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಸೊ ಇಲ್ಲಿ ನೋಡಿ 22 ಪೋಸ್ಟ್ ಇದೆ. ಒಟ್ಟು 22 ಪೋಸ್ಟ್ ಅಂತ ತೋರಿಸ್ತದೆ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆಳಗೆ ಬರಬೇಕು. ನೋಡಿ ಅಲ್ಲಿ ಜಾಬ್ ಓಪನಿಂಗ್ಸ್ ಅಂತ ಉಂಟಲ್ವಾ, ಅದರ ಸೈಡಲ್ಲಿ ಕಾರ್ಡ್ ವ್ಯೂ ಅಂತ ಕಾಣ್ತಿದೆ ನಿಮಗೆ. ಕಾರ್ಡ್ ವ್ಯೂ ಅಂತಿದೆಯಲ್ವ, ಅದನ್ನು ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲೆಲ್ಲ ಪೋಸ್ಟ್ ಎಲ್ಲ ಯಾವ್ದಾವುದಿದೆ ಅಂತ ಹೇಳಿ ಓಪನ್ ಆಗುತ್ತೆ. ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ನೋಡಿ ಓಪನ್ ಆಗಿರುವಂಥದ್ದು ಫೆಬ್ರವರಿ 18ಗೆ ಓಪನ್ ಆಗಿದೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸ್ಕೂಲ್ ಸೋಷಿಯಲ್, ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಅಂತ ಇದೆ. ಸೊ ಈಗ ಎಕ್ಸಾಂಪಲ್ ನಾನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ತಾರೆ. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಡೀಟೇಲ್ಸ್ ಅಂತ ಉಂಟಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಇದು ಅಪ್ಲೈ ಮಾಡಲಿಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಅಲ್ಲಿ ಕೆಳಗೆ ಬನ್ನಿ. ಹಾಗೆ ಕೆಳಗೆ ನೆಕ್ಸ್ಟ್ ಅಪ್ಲೈ ಅಂತ ಕಾಣುತ್ತೆ. ಹಾಗೆ ಕೆಳಗೆ ಸೊ ಅಲ್ಲಿ ಅಪ್ಲೈ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದು. ನೋಡಿ ನೇಮ್, ಡೇಟ್ ಆಫ್ ಬರ್ತ್ ಮತ್ತು 10th ಯಾವಾಗ ಮುಗಿಸಿದ್ರೆ ಅದರ ಸರ್ಟಿಫಿಕೇಟ್ ಮತ್ತು ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಅಂತ ಬಂದಾಗ ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ನಿಮ್ಮ ಡಾಕ್ಯುಮೆಂಟು, ಎಕ್ಸ್ಪೀರಿಯನ್ಸ್ ಇದು ನೆಕ್ಸ್ಟ್ ಆದಮೇಲೆ ಆ ಥರದ್ದೆಲ್ಲ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ನೋಡಿ ಇಲ್ಲಿ ಎಜುಕೇಷನ್, ಎಕ್ಸ್ಪೀರಿಯನ್ಸ್, ಡಾಕ್ಯುಮೆಂಟ್. ಸೊ ಆ ಥರ ಅಪ್ಲೋಡ್ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಅಂತ ಕೊಡೋದು. ಸೊ ಇಷ್ಟೇ ಅಪ್ಲಿಕೇಶನ್ ಹಾಕೋದು. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.